ಮನೆಗಳ ಗ್ಯಾಸ್ ಸಿಲಿಂಡರ್ಗೆ ತಟ್ಟಿರುವಂಥದ್ದು ಯುದ್ಧದ ಎಫೆಕ್ಟ್. ಮನೆಗಳ ಗ್ಯಾಸ್ ಸಿಲಿಂಡರ್ಗೂ ಕೂಡ ತಟ್ಟಿದೆ ಯುದ್ಧದ ಎಫೆಕ್ಟು. ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ಗೆ ಹೊಸ ಮಾರ್ಗಸೂಚಿ, ಉಜ್ವಲ ಯೋಜನೆಯಡಿ ಹೊಸ ಮಾರ್ಗಸೂಚಿ. 35 ದಿನಗಳ ಬಳಿಕ ಸಿಲಿಂಡರ್ ಬುಕ್ಕಿಂಗಿಗೆ ಅವಕಾಶವನ್ನು ಕೊಡಲಾಗಿದೆ. ಅದು ಉಜ್ವಲ ಯೋಜನೆಯಡಿ ಇರುವಂಥ ಗ್ಯಾಸ್ಗಳಿಗೆ. ಉಳಿದಂಥ ಗ್ಯಾಸ್ಗಳಿಗೆ 25 ದಿನ ಇದೆ ಬುಕ್ಕಿಂಗ್ ಟೈಮಿಂಗ್ಸು. ಮುಂಚೆ 21 ದಿನ ಇತ್ತು, ಅದನ್ನು 25 ದಿನ ಮಾಡಿದ್ದಾರೆ. ಒಂದು ಸಿಲಿಂಡರ್ ಗ್ರಾಹಕರು 25 ದಿನಗಳ ಬಳಿಕ ಬುಕ್ಕಿಂಗ್ ಮಾಡಬೇಕು. 2 ಸಿಲಿಂಡರ್ ಗ್ರಾಹಕರು 35 ದಿನಗಳ ಬಳಿಕ ಬುಕ್ಕಿಂಗನ್ನು ಮಾಡಬೇಕು. ಸಿಲಿಂಡರ್ ಬುಕ್ಕಿಂಗಿಗೆ ಹೊಸ ಮಾರ್ಗಸೂಚಿಯನ್ನು ತಂದಿರುವಂಥದ್ದು ಕೇಂದ್ರ. ಈಗ ಆಲ್ರೆಡಿ ಅಪ್ಲೈ ಆಗಿದೆ. ಅದು ಬುಕ್ ಮಾಡಿದಂಥವ್ರಿಗೆ ಗೊತ್ತಿರುತ್ತೆ. ಬುಕ್ ಮಾಡಾದ್ಮೇಲೆ ಸಿಲಿಂಡರ್ ಬಂದಮೇಲೆ ಅದೇ ಆಟೋಮೆಟಿಕಲಿ ಮೆಸೇಜ್ ಬರುತ್ತೆ. ನಿಮಗೇನಾದರೂ ಮೊನ್ನೆ ಏನಾದರೂ ಸಿಲಿಂಡರ್ ಡೆಲಿವರಿ ಆಗಿದೆ ಅಥವಾ ಇವತ್ತೇನಾದರೂ ಸಿಲಿಂಡರ್ ಡೆಲಿವರಿ ಆಗಿದ್ರೆ ನೀವು ನೆಕ್ಸ್ಟು ಬುಕ್ಕಿಂಗ್ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು 25 ದಿನ ಆದಮೇಲೆ ಅಂತ ಬರುತ್ತೆ. ನಿಮಗೆ ನೆಕ್ಸ್ಟು ಸಿಲಿಂಡರ್ ಸಿಗೋದು 25 ದಿನ ಆದಮೇಲೆ ಅಂತ ಮೆಸೇಜ್ ಆಟೋಮೆಟಿಕಲಿ ಬರುತ್ತೆ. ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ, ಆಟೋಮೆಟಿಕಲಿ ಮೆಸೇಜ್ ಬರುತ್ತೆ. ಈಗ ಸಿಲಿಂಡರ್ ಅಭಾವ ಇರುವಂಥ ಹಿನ್ನೆಲೆಯಲ್ಲಿ ಇದು. ಇನ್ನು ಗೃಹ ಬಳಕೆ ಸಿಲಿಂಡರ್ಗಾಗಿ ಜನರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸಂಕಷ್ಟ. ಗ್ಯಾಸ್ ಏಜೆನ್ಸಿ ಮುಂದೆನೆ ಕ್ಯೂ ನಿಂತಿರುವಂಥದ್ದು ಜನರು. ಇದು ಬರೀ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಮಾತ್ರ ಅಲ್ಲ, ಡೊಮೆಸ್ಟಿಕ್ ಗ್ಯಾಸು ಕೂಡ, ಗೃಹ ಬಳಕೆಯ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಬಿಸಿಲ ಜಳದಿಂದ ಕುಸಿದು ಬಿದ್ದಿರುವಂಥದ್ದು ಗ್ರಾಹಕರೊಬ್ಬರು ಕ್ಯೂನಲ್ಲಿ ನಿಂತ್ಕೊಂಡಿದ್ರಲ್ಲ ಅವರು. ಆಳಂದದಲ್ಲಿ ಸಿಲಿಂಡರ್ಗಾಗಿ ಪರದಾಟವನ್ನು ಮಾಡ್ತಾ ಇದ್ದಾರೆ ಜನ. ಕಲಬುರಗಿ ಆಳಂದ ಪಟ್ಟಣದಲ್ಲಿ ಸೋನಾ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಇಡೀ ರಾತ್ರಿ ಕ್ಯೂ ನಿಂತಿದ್ರು. ಬಳ್ಳಾರಿಯ ಸಂಡೂರಿನಲ್ಲಿ ಸಿಲಿಂಡರ್ಗಾಗಿ ಪರದಾಟ. 1-2 ತಾಲೂಕುಗಳಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೇ ಸಮಸ್ಯೆ ಇದೆ. ಪ್ರಮುಖವಾದಂಥ ಕಡೆ ಸಿಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ವಿ ನೋಡಿ. ಅಲ್ಲಿ ಸಿಲಿಂಡರ್ ಕ್ಯೂನಲ್ಲಿ ಇಟ್ಟಿದ್ದಾರೆ. ಕ್ಯೂನಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ. ರಾತ್ರಿ ಎಲ್ಲ ಕಾಯುವಂಥ ಪರಿಸ್ಥಿತಿ. ಮತ್ತು ಊಟ ತಿಂಡಿ ಆಗಬೇಕಲ್ಲ. ಹೋಟ್ಲುಗಳು ಒಂದು ಕಡೆ ಮುಚ್ಕೊಂಡಿದ್ದಾವೆ, ಮಲ್ಕೊಂಡಿದ್ದಾರೆ ನೋಡಿ. ನಿಮಗೆ ತೋರಿಸ್ತಾ ಇದ್ವಿ, ರೊಗ್ಗ ಹಾಕ್ಕೊಂಡು ಮಲ್ಕೊಂಡಿದ್ದಾರೆ. ಸಿಲಿಂಡರ್ ಸಿಕ್ಕರೆ ಸಾಕಪ್ಪ ಅಂತ. ಹೋಟೆಲ್ ಆದರೂ ಓಪನ್ ಇದ್ದಿದ್ರೆ ಓಕೆ, ಇಲ್ಲೊಂದು ದಿನ ಸಿಲಿಂಡರ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಇನ್ನೊಂದು 3 ದಿನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಹೋಟೆಲ್ಲಾದರೂ ಹೋಗಿ ತಿಂತಾರೆ. ಆದರೆ ಹೋಟೆಲ್ಲು ಬಂದಲ್ವಾ, ಅವ್ರಿಗೂ ಗ್ಯಾಸ್ ಸಮಸ್ಯೆ. ಮನೆಗಳಲ್ಲಿ ಕೂಡ ಈಗ ಗ್ಯಾಸ್ ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಒಬ್ಬರು ಬಿಸಿಲಲ್ಲಿ ನಿಂತು ಸಾಕಾಗಿ ಕುಸ್ತು ಬಿದ್ದಿದ್ದಾರೆ. ಇದು ರಾಜ್ಯದಾದ್ಯಂತ ಇರುವಂಥ ಪರಿಸ್ಥಿತಿ. ಇನ್ನು ಕೇಳಬೇಕಾ, ಕಲಬುರಗಿ, ಯಾದಗಿರಿ ಆ ಸೈಡು, ಬಳ್ಳಾರಿ ಸೈಡಲ್ಲೆಲ್ಲ ಇರುವಂಥ ಬಿಸಿಲನ್ನು, ರಣ ಬಿಸಿಲು ಅದು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ತೈಲಕ್ಕೆ ಸಂಕಷ್ಟ. ಯಾದಗಿರಿ, ಹಾವೇರಿ, ಹುಬ್ಬಳ್ಳಿಯಲ್ಲೂ ಕೂಡ ಪರದಾಟ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ತೈಲಕ್ಕೂ ಕೂಡ ಸಂಕಷ್ಟ ಎದುರಾಗಿದೆ. ಯಾದಗಿರಿ, ಹಾವೇರಿ, ಹುಬ್ಬಳ್ಳಿಯಲ್ಲೂ ಕೂಡ ಪರದಾಟ. ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಖಾಲಿ. ಸಪ್ಲೈ ಆಗ್ತಾ ಇದ್ದಂಥ ಪೆಟ್ರೋಲ್ ಡೀಸೆಲ್ಲು ಕೂಡ ಸಪ್ಲೈ ಆಗ್ತಾ ಇಲ್ಲ. ಕೆಲವೊಂದು ಕಡೆ ಕೆಲವು ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ ಜನರು. ಹುಬ್ಬಳ್ಳಿಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಮುಗಿಬಿದ್ದಿರುವಂಥದ್ದು ಜನ ಫುಲ್ ಟ್ಯಾಂಕ್ ಹಾಕ್ಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ಫುಲ್ ಟ್ಯಾಂಕ್ ಹಾಕ್ಸ್ಕೊಂಬೇಡಿ. ಮೊದಲೇ ಬಿಸಿಲು, ತುಂಬ ಬಿಸಿಲಿರುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಿ. ಫುಲ್ ಟ್ಯಾಂಕು ಪೆಟ್ರೋಲ್ ಸಿಗದೇ ಇಲ್ಲ ಅನ್ನೋ ರೀತಿಯಲ್ಲಿ ಫುಲ್ ಟ್ಯಾಂಕ್ ಎಲ್ಲ ಹಾಕ್ಸ್ಕೊಂಡು ಹೋದರೆ ಬಿಸಿಲಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕಷ್ಟ ಆಗುತ್ತೆ. ಸ್ವಲ್ಪ ಅವೇರ್ನೆಸ್ ಕೂಡ ಇರಲಿ, ಎಚ್ಚರ ಕೂಡ ಇರಲಿ. ಬೀದರ್ನಲ್ಲೂ ಪೆಟ್ರೋಲ್ ಡೀಸೆಲ್ ಹಾಹಾಕಾರ. ವದಂತಿ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಂತ್ಕೊಂಡಿದ್ದಾರೆ ಜನ. ಬೀದರ್ನಲ್ಲೂ ಕೂಡ, ಹುಬ್ಬಳ್ಳಿ, ಬೀದರ್, ಯಾದಗಿರಿ, ಬೆಳಗಾವಿ, ಕಲಬುರಗಿ, 1-2 ಎಲ್ಲ ಕಡೆನೂ ಕೂಡ ಹಂಗೆ ಆಗ್ಬಿಟ್ಟಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಮತ್ತು ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಡಾಕ್ಟರ್ ಶಿವರಾಮ್ ಮಸುಂಡಿ. ಫಸ್ಟು ಕಲಬುರಗಿಗೆ ಹೋಗೋಣ. ಅರುಣ್, ಇಲ್ಲಿ ಗ್ಯಾಸ್ ಸಮಸ್ಯೆಯನ್ನು ಕೂಡ ನೋಡ್ತಾ ಇದ್ವಿ, ಮತ್ತು ಒಂದು ಕಡೆ ಪೆಟ್ರೋಲ್ ಡೀಸೆಲ್ಗೋಸ್ಕರನೂ ಕೂಡ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ. ಯಾವ ರೀತಿಯ ಬಿಗಡಾಯಿಸ್ತಾ ಇದೆ ತೈಲದ ಅಭಾವ ಅಲ್ಲಿ? ಹೌದು ಪೃಥ್ವಿ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ಅದರ ಬಿಸಿಗ ಕಲಬುರಗಿಗೆ ತಟ್ಟಿರುವಂಥದ್ದು. ಕಲಬುರಗಿಗೆ LPG ಮತ್ತು ಡೊಮೆಸ್ಟಿಕ್ ಮತ್ತು ಕಮರ್ಷಿಯಲ್ ಗ್ಯಾಸ್ಗಳಲ್ಲೂ ಕೂಡ ಸಾಕಷ್ಟು ಶಾರ್ಟೇಜ್ ಇರೋದ್ರಿಂದ ಜನ ಈಗ ಕ್ಯೂ ಅಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಆಳಂದ ಪಟ್ಟಣದಲ್ಲಿ ಏನಂತಾರೆ ಗ್ಯಾಸ್ ಸಿಲಿಂಡರ್ಗೆ ಕಳೆದ 1 ತಿಂಗಳಿಂದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ನಮಗೆ ಏನಂತಾರೆ 1 ತಿಂಗಳಿಂದ ಬುಕ್ ಮಾಡಿದ್ದು OTP ಬಂದಿದೆ, ಆದರೆ ಇಲ್ಲಿವರೆಗೂ ಕೂಡ ಏನು ಸಿಲಿಂಡರ್ನ ನಮಗೆ ಕೊಟ್ಟಿಲ್ಲ ಅಂತೇಳಿ ಬೆಳಗ್ಗೆಯಿಂದಲೂ ಕೂಡ ಕ್ಯೂ ಅಲ್ಲಿ ನಿಂತಿರುವಂಥದ್ದು. ಕಲಬುರಗಿಯನ್ನು ಸೋನಾ ಗ್ಯಾಸ್ ಏಜೆನ್ಸಿ ಇದೆ, ಅಲ್ಲಿ ಏನಂತಾರೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಬೆಳಗ್ಗೆ ಏನಂತಂದರೆ ನಾವು ಕೆಲಸ ಎಲ್ಲವನ್ನ
ಬಿಟ್ಟು ನಾವು ಈಗ ಗ್ಯಾಸ್ ಸಿಲಿಂಡರ್ಗಾಗಿ ನಾವು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕಾಗಿ ನಾವು ಕ್ಯೂ ಅನ್ನು ನಿಂತಿದ್ವಿ ಅಂತ ಹೇಳ್ತಾರೆ. ಸುಮಾರು ಗಂಟೆಗಟ್ಟಲೆಯಲ್ಲಿ ಕ್ಯೂ ಅನ್ನು ನಿಂತರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಇದು ಏನಂತಂದರೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಹೇಳುವುದೇನಂತಂದರೆ ಗ್ಯಾಸ್ಗಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ, ಬರ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಮಾತ್ರ ಗ್ಯಾಸ್ ಸಿಲಿಂಡರ್ಗಳು ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಸಿಗದೇ ಇರುವಂಥ ಸಾಕಷ್ಟು ಹೋಟೆಲ್ಗಳಲ್ಲಿ ಸೌದೆ ಒಲೆಗಳ ಮೇಲೆ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೆಲವು ಹೋಟೆಲ್ಗಳು, ಸಣ್ಣ ಪುಟ್ಟ ಹೋಟೆಲ್ಗಳಿದ್ದಾವೆ, ಅವೀಗ ಬಂದಾಗುವಂಥಕ್ಕೆ ತಲುಪಿರುವಂಥದ್ದು. ಅದಲ್ಲದೆ ಕೂಡ ಈಗ ಏನು ಆಟೋ ಚಾಲಕರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತದೆ. ಯಾಕಂದರೆ LPG ಗ್ಯಾಸಿನ ಮೇಲೆ ಬಂಕ್ಗಳಿದೆ, ಆ ಬಂಕ್ಗಳಿಗೂ ಕೂಡ ಈಗ ಗ್ಯಾಸನ್ನು ಸಿಗ್ತಾ ಇಲ್ಲ. ಕಳೆದ 2 ವಾರಗಳ ಹಿಂದೆ 58 ರೂಪಾಯಿ ಇದ್ದಂಥ ಏನು LPG ಗ್ಯಾಸ್ ಈಗ ದರ 85 ರೂಪಾಯಿ ಮುಟ್ಟಿದೆ. ಹಾಗಾಗಿ ನಮಗೆ ಜೀವನ ಮಾಡಿ ನಡೆಸೋದಂತೂ ಸಾಕಷ್ಟು ಕಷ್ಟ ಆಗಿದೆ. ಯಾಕಂತಂದರೆ 85 ರೂಪಾಯಿ ಕೊಟ್ಟಂಥ ಸಂದರ್ಭದಲ್ಲಿ ಗ್ರಾಹಕರು ಕೂಡ ಯಾರೂ ಕೂಡ ನಮಗೆ ಹೆಚ್ಚಿನ ಪ್ರಮಾಣದ ದರವನ್ನು ಕೊಡ್ತಾ ಇಲ್ಲ. ಹಾಗಾಗಿ ಅಷ್ಟೇ ದರದಲ್ಲಿ ಈಗ ನಾವು ಪ್ಯಾಸೇಜ್ಗಳು ಮಾಡೋದ್ರಿಂದ ಸಾಕಷ್ಟು ತೊಂದರೆ ಆಗ್ತದೆ. ನಮಗೆ ಯಾವುದೇ ರೀತಿಯ ಹಣ ಉಳಿತಾಯ ಆಗಲ್ಲ. ಅದು ಏನಂತಂದರೆ ನಮ್ಮ ಕುಟುಂಬ ನಿರ್ವಹಣೆಗೂ ಕೂಡ ಸಾಕಷ್ಟು ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ಏನಂತಂದರೆ ಸಾಕಷ್ಟು ಏನು ಗ್ಯಾಸ್ ಏಜೆನ್ಸಿಗಳಿದೆ, ಅಲ್ಲೂ ಕೂಡ ಸಾಕಷ್ಟು ಕ್ಯೂಗಳಲ್ಲಿ ಜನ ನಿಲ್ತಾ ಇರುವಂಥದ್ದು. ಏನು ಶಾರ್ಟೇಜ್ ಇರುವಂದರೆ ಬುಕ್ ಮಾಡಿದ್ರು ಕೂಡ ಏನು ವಾರಗಟ್ಟಲೆ ಈಗ ಬುಕ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ಏನಂತಂದರೆ ಬೆಳಗ್ಗೆಯಿಂದಲೇ ಗ್ಯಾಸ್ ಸಿಲಿಂಡರ್ ಕ್ಯೂವಲ್ಲಿ ನಿಂತಂಥ ಒಬ್ಬ ಯುವಕ ಕೂಡ ಈಗ ಅಸ್ವಸ್ಥ ಆಗಿರುವಂಥದ್ದು ಆಳಂದ ಪಟ್ಟಣದಲ್ಲಿ. ಅವನಿಗೆ ಈಗ ಏನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತದೆ. ಹಾಗಾಗಿ ಜಿಲ್ಲಾಡಳಿತ ಹೇಳ್ತಾರೆ ಯಾರೂ ಕೂಡ ಪ್ಯಾನಿಕ್ ಆಗಬೇಡ, ಮನೆಗೆ ಡೆಲಿವರಿ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ವಾರ ಕಳೆದರೂ ಕೂಡ ನಮಗೆ ಗ್ಯಾಸ್ ಸಿಗದೇ ಇರುವಂಥ ಸಾಕಷ್ಟು ಮನೆಯಲ್ಲಿ ಅಡುಗೆ ಮಾಡದೆ ಈಗ ನಾವು ಉಪವಾಸ ಬೀಳುವಂಥ ಪರಿಸ್ಥಿತಿ ಇದೆ. ಯಾಕಂದರೆ ಮನೆಯಲ್ಲಿ ಅಡುಗೆ ಮಾಡಲಿಲ್ಲ, ಹೋಟೆಲಲ್ಲೂ ಸಿಗುತ್ತೆ ಅಂದರೆ ಹೋಟೆಲ್ಗಳಲ್ಲೂ ಕೂಡ ಊಟದ ಸಿಗ್ತಾ ಇಲ್ಲ. ಗ್ಯಾಸ್ ಸಿಲಿಂಡರ್ ಅಲ್ಲಿಯೂ ಕೂಡ ಏನು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಹೋಟೆಲ್ಗಳಲ್ಲೂ ಕೂಡ ಏನು ಆಹಾರ ಸಿಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ತೊಂದರೆ ಆಗ್ತದೆ. ನಮಗೇನಂತಂದರೆ ಗ್ಯಾಸ್ ಸಿಲಿಂಡರ್ ಸಿಗುವಂತೆ ವ್ಯವಸ್ಥೆ ನಮ್ಮ ಜಿಲ್ಲಾಡಳಿತ ಮಾಡಬೇಕಂತೇಳಿ ಈಗ ಗ್ರಾಹಕರು ಕೂಡ ಹೇಳ್ತಾ ಇರುವಂಥದ್ದು. ಪೃಥ್ವಿರಾಜ್. ಓಕೆ ಅರುಣ್, ಎಸ್ ಹುಬ್ಳಿಗೆ ಹೋಗೋಣ. ಹುಬ್ಳಿಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ಳೋಣ. ಶಿವರಾಮ ಸುಂಡಿ, ಇಲ್ಲಿ ಮೇನ್ಲಿ ನೋಡ್ತಾ ಇದೀವಲ್ಲ, ಅಭಾವ ಕಾಡ್ತಾ ಇರುವಂಥ ಕಾರಣಕ್ಕೋಸ್ಕರ ಮತ್ತೊಂದು ಕಡೆ ರೂಮರ್ಸ್ ಅನ್ನು ಕೂಡ ಹಬ್ಬಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನ ಪೆಟ್ರೋಲ್ ಬಂಕ್ ಮುಂದೆ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಳ್ತಾ ಇದ್ದಾರೆ, ಫುಲ್ ಟ್ಯಾಂಕ್ ಅನ್ನು ಹಾಕ್ಸ್ಕೊಳ್ತಾ ಇರುವಂಥದ್ದು. ಅಂದ್ರೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಇದೆಯಾ, ಸಪ್ಲೈ ಆಗ್ತಾ ಇದೆಯಾ, ಅಥವಾ ನಿಜಕ್ಕೂ ಅಲ್ಲಿ ಸಮಸ್ಯೆ ಇರುವಂಥ ಕಾರಣಕ್ಕೋಸ್ಕರನೇ ಜನನು ಕೂಡ ಬಂದು ಎಷ್ಟಾಗುತ್ತಷ್ಟು ಪೆಟ್ರೋಲು ಡೀಸೆಲ್ ಅನ್ನು ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರಾ? ಪೃಥ್ವಿರಾಜ್, ಜಿಲ್ಲೆಯಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಆ ರೀತಿಯ ಒಂದು ಸಮಸ್ಯೆ ಇಲ್ಲ. ಅಂದರೆ ಕೆಲವೊಂದು ಬಂಕ್ಗಳಲ್ಲಿ ಮಾತ್ರ ಸಮಸ್ಯೆ ಇದೆ. ಅಂದರೆ ಏನು ಆ ದಿನದೊಂದು ಕೋಟಾ ಇರ್ತದೆ, ಆ ಕೋಟಾ ಮುಗಿದ ಕೂಡಲೇ ಏನು ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ತಾ ಇದ್ದಾರೆ. ಉಳಿದಂತೆ ಏನಂದರೆ ಯಾವುದೇ ರೀತಿಯ ಪೂರೈಕೆಯಲ್ಲಿ ವ್ಯತ್ಯಯ ಇಲ್ಲ. ಆದರೆ ಈ ಒಂದು ಏನು ವದಂತಿಯ ಹಿನ್ನೆಲೆಯಲ್ಲಿ ಏನಂದರೆ ನಿನ್ನೆ ರಾತ್ರಿಯಿಂದಲೂ ಸಹ ಜನ ಏನಂದರೆ ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬಿದ್ದಿದ್ದಾರೆ, ಸಾಲುಗಟ್ಟಿ ನಿಂತು ಏನು ಪೆಟ್ರೋಲ್ ಹಾಕ್ಸ್ಕೊಳ್ತಾ ಇದ್ದಾರೆ. ಒಂದು ಕಡೆ ಏನು ಟ್ಯಾಂಕ್ಗಳನ್ನ ಫುಲ್ ಮಾಡ್ಕೊ, ಕಾರ್ ಇರ್ಬೋದು ಮತ್ತು ಬೈಕ್ ಇರ್ಬೋದು, ಇತ್ಯಾದಿ ಏನು ವಾಹನಗಳಿದ್ದಾವೆ, ಟ್ಯಾಂಕ್ ಫುಲ್ ಮಾಡ್ಕೊಳ್ತಾ ಇರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನು ಕ್ಯಾನ್ಗಳಲ್ಲೂ ಸಹ ತುಂಬಿಕೊಂಡು ಮನೆಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಮುಂದೆ ಸಿಗಲಿಕ್ಕಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಟ್ಟಾರೆ ಏನು ನಿನ್ನೆ ರಾತ್ರಿಯಿಂದಲೂ ಸಹ ಈ ಒಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಹಬ್ತಾ ಇದೆ. ಆ ಕಾರಣಕ್ಕಾಗಿಯೇ ಜನ ಏನು ಪೆಟ್ರೋಲ್ ಬಂಕ್ಗಳತ್ತ ಮುಖ ಮಾಡಿದ್ದಾರೆ. ಮತ್ತು ಇಲ್ಲಿ ಧಾರವಾಡದ ಮುಖ್ಯ ಸಮಸ್ಯೆ ಏನಂದರೆ ಅಕ್ಕಪಕ್ಕದ ಜಿಲ್ಲೆಗಳು, ಬಾಗಲಕೋಟೆ ಇರ್ಬೋದು ಮತ್ತು ಬೇರೆ ಜಿಲ್ಲೆಗಳ ಜನ ಸಹ ಅಲ್ಲೇನು ಬಂದು ಇಲ್ಲಿ ಬಂದು ಹಾಕ್ಸ್ಕೊಂಡು ಹೋಗ್ತಾ ಇರೋದ್ರಿಂದಾಗಿ ಅಲ್ಲೂ ಸಹ ಕೊರತೆ ಆಗ್ತಾ ಇದೆ. ಅಂದರೆ ನಮ್ಮ ಜಿಲ್ಲೆ ಕೋಟ ಏನಿರ್ತದೆ ಅದ್ರದ್ದು ಪ್ರಕಾರ ಕೆಲವೊಂದು ಕಡೆ ಏನಂದರೆ ಸ್ಟಾಕ್ ಖಾಲಿಯಾಗಿರೋದ್ರಿಂದಾಗಿ ಅಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕ್ತಾ ಇದ್ದಾರೆ. ಉಳಿದಂತೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಕೊರತೆ ಇಲ್ಲ ಅನ್ನೋ ಒಂದು ಮಾತನ್ನು ಸಹ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಮತ್ತು ವದಂತಿ ಹಬ್ಸೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಧಾರವಾಡ DC ಸ್ನೇಹಲ್ ಅವರು ಸಹ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಟ್ಟಾರೆ ಏನು ಸುಳ್ಳು ವದಂತಿಯ ಹಿನ್ನೆಲೆಯಲ್ಲಿ ಇದು ಒಂದು ದೊಡ್ಡ ಮಟ್ಟದಲ್ಲಿ ಕ್ರೈಸಿಸ್ ಆಗ್ತಾ ಇದೆ ಅಂತ ಹೇಳ್ಬೋದು ಪೃಥ್ವಿರಾಜ್.